ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂತಂದರೆ ನಮ್ಮ ಅತ್ತೆ ಮಗಳ ಎಂಗೇಜ್ಮೆಂಟ್ ವ್ಲಾಗು. ನಮ್ಮ ಅತ್ತೆ ತೀರೋದ್ರಲ್ಲ ಈಗ ರೀಸೆಂಟಾಗಿ, ಅವ್ರ ಮಗಳು ಚಿಕ್ಕ ಮಗಳದು. ಸೊ ಎಲ್ಲರೂ ಸೇರಿದ್ದೀವಿ ನಮ್ಮ ಫ್ಯಾಮಿಲಿಲಿ. ಯಾರ್ಯಾರೆಲ್ಲ ಬಂದಿದ್ದಾರೆ ಏನು ಎಲ್ಲ ನೋಡಿಸ್ತೀನಿ. ಸೊ ಈ ವ್ಲಾಗ್ ಫುಲ್ ನೋಡಿ, ಒಂದೇ ಒಂದು ಲೈಕ್ ಮಾಡಿ. ಅವಾಗಲೇ ಬಂದ್ಬಿಟ್ವಿ. ಶಾನ ಮಾತೈತಿ ಇದು ಶ್ರೀದೇವಿ ಮಮ್ಮಿ, ಶ್ರೀದೇವಿ ಎಲ್ಲೋದ್ಲು ಗೊತ್ತಿಲ್ಲ. ಗೀತಾ ಮಾಡಬಾರ್ದು, ಅವನ್ನ ತೋರಿಸು. ಹೋಯ್ ಹೋಯ್ ಹೋಯ್, ಸೂಪರ್ ಪಾಪು. ನಾನು ಕತ್ತಲು ಮಾಡ್ತೀನಿ. ಕೊತ್ತರೆಲ್ಲ ಮಾಡಬಾರ್ದು ಮಗನೆ, ಅದು ಏಟಾಗುತ್ತೆ ಸರಿನಾ? ಚಾಕು ಎಲ್ಲ ಇದೆ ತರಬೇಕಾ ಅಕ್ಕ? ಚಾಕು ಎಲ್ಲ ಇದೆಯಾ ತರಬೇಕಾ? ಸೊ ಐಟಮ್ಸ್ ಎಲ್ಲ ತರಿಸಿ, ವೆಜಿಟೇಬಲ್ಸು ಎಲ್ಲ ತರಿಸಿ ನಾವೇ ಅಡುಗೆ ಮಾಡ್ತಾಯಿದ್ದೀವಿ. ನಮ್ಮ ಮಾದೇವಕ್ಕನ ಮನೆ ಕೆಳಗಡೆ ಒಬ್ಬ ಆಂಟಿ ಇದ್ದಾರೆ, ಜ್ಯೋತಿ ಆಂಟಿ ಅಂತ, ತುಂಬ ಒಳ್ಳೆಯವರು. ಅಡುಗೆ ಎಲ್ಲ ಅವರೇ ಮಾಡಿದ್ದು. ಅಲ್ಲಿ ಲೈಟ್ ಹಾಕ್ಕೊಂಡಿದ್ದಾರೆ ಗೊತ್ತಾ, ಒಂಥರ ಮೆರೂನ್ ಕಲರ್ ಪಕ್ಕ ಇದ್ದಾರೆ ನೋಡಿ ಅವರು. ಫೋಟೋಸಲ್ಲೆಲ್ಲ ಬರ್ತಾರೆ. ತುಂಬ ಒಳ್ಳೆಯವರು ಅನ್ಬೋದು. ಅಡುಗೆ ಎಲ್ಲ ಅವರೇ ಮಾಡಿಕೊಟ್ರು, ನಾವೆಲ್ಲ ಹೆಲ್ಪ್ ಮಾಡಿದ್ವಿ. ಪೆಣ್ಣಲ್ಲಿ ಬರೋದು ಸ್ವಲ್ಪ ಲೇಟ್ ಆಗೋಯಿತು, ಅದರಿಂದ ತುಂಬ ಬಿಸಿಲಿತ್ತು ಎಲ್ಲ, ಹಾಗಾಗಿ ಕೂತ್ಕೊಂಡ್ವಿ. ನಾವು ಹೆಂಗಿದ್ರು ಸಹಿ ಎಲ್ಲ ಕಡೆನೂ ಅಡ್ಜಸ್ಟ್ ಮಾಡ್ಕೊಂಡು ನಾವೆಲ್ಲ ಮಾಡ್ತೀವಿ. ನೋಡಿ, ಎಂಗೇಜ್ಮೆಂಟ್ ಹುಡುಗಿ ಪರ್ಪಲ್ ಕಲರ್ ಡ್ರೆಸ್ ಹಾಕೊಂಡಿದ್ದಾಳೆ ಅವಳೇ. ಹೌದು, ನವಸರ ಬಂದ ಸಣ್ಣಾಗಿದ್ದೆ, ಈಗ ದಪ್ಪ ಆಗುತ್ತೆ. ರೆಡಿ ಏಟ್ ರೆಡಿ ಇವತ್ತು ಫಂಕ್ಷನು ಜೋರಾಗಿ ಹೇಳು. ಅಕ್ಕನ ಮಗಳು ಎಂಗೇಜ್ಮೆಂಟ್ ಇವತ್ತು, ಅದಕ್ಕೆ ವೈಟ್ ಶರ್ಟ್ ಹಾಕೊಂಡು ಮಿಂಚ್ತಾ ಇತ್ತು ನಮ್ಮಪ್ಪ. ಕಾಣಿಸ್ತಾಳೆ, ಈ ಕಡೆ ಬಾ. ಆಮೇಲೆ ನೋಡೋಣ ಬಿಡು, ಮೇಲ್ಗಡೆ ನೋಡಿಸ್ತೀನಿ. ಓಹೋ, ಏನಂತೆ ಹೊಂಟೋದ್ರು ಬಾ ಎಲ್ಲ ನಿನ್ ಗ್ಯಾಂಗ್ ಅಲ್ಲ. ಆಯ್ತಮ್ಮ ತಮ್ಮ ಬಾಯಿಲಿ, ನಿನ್ನ ನೋಡಿ ತುಂಬಾ ದಿನ ಆಯ್ತು. ಬಾಯ್ ತಮ್ಮ, ಏಯ್ ಬಾಯಿಲಿ ಆಯ್ ಮಾಡ ಅಕ್ಕನಿಗೆ. ಇಲ್ಲಿ ಬಾಯಿಲಿ ಎಷ್ಟು ದಿನ ಆಯ್ತು ನಾ ಮಾತಾಡ್ಸಿ. ಬಾಯಿಲಿ ಬಾಯಿಲಿ ಮದ್ವಿ ಬಾಯಿಲಿ ಏನಾಯ್ತು ಬಾ ದೋಸ್ ಬಾ. ಇಲ್ಲಿ ಬಾಯಿಲಿ ಬಾಯಿಲಿ ಏನಾಯ್ತು ಏನಾಯ್ತು ಹೋಗು ಏನಾಯ್ತು ವಿಡಿಯೋ ಮಾಡಿ ಕಲರ್ ಹಾಕಿದಾರಲ್ಲ ಭಿಕ್ಷೆ ಕಾಂಪೌಂಡ್ ಮಾಡಿದೀವಿ, ಎಲೆಕ್ಟ್ರಿಕ್ ಫೆನ್ಸಿಂಗ್ ಮಾಡಿದೀವಿ. ಸೊ ಈ ತರ ಎಲ್ಲ ಸೆಕ್ಯೂರಿಟಿ ಕೊಡ್ತಾ ಇದೀವಿ. ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂ ಅವ್ರ ಮನೇಲಿ ಇತ್ತು ತಾನೇ ಪಲ್ಯ ಮತ್ತೆ ಗೊತ್ತಿಲ್ಲ. ಬಾ ಹರೀಶಣ್ಣ ಬರ್ತಿದೆ, 1 ಗಂಟೆಗೆ ಬರೋದು ಬಾ. ತಮ್ಮ ತಮ್ಮ ಆಯ್ತಮ್ಮ, ನನ್ನ ತಮ್ಮ ನನ್ನ ತಮ್ಮ. ಅಯ್ಯೋ ಏನಿದು ಕಾಸು ನಂಗೆ ಕೊಡಪ್ಪ. ಇಷ್ಟು ನನ್ನ ತಮ್ಮಯ್ಯ ಅಕ್ಕನು ಕೊಡೋ ಪ್ಲೀಸ್, ಅಕ್ಕನು ಕೊಡೋ, ಅಕ್ಕನು ಕೊಡೋ. ನಾನು ಅಕ್ಕ, ನಿಮ್ಮ ಅಕ್ಕ ಕೊಡು. ನಾನು ಸುಮ್ಮನೆ ಆಯ್ತು ಆಯ್ತು. ನಂಗೆ ಎಷ್ಟು ತಿಂಗಳಾಯ್ತು ನನ್ನ ಜೊತೆ ಮಾತಾಡಿ ನಾವು. ತುಂಬ ಬಿಸಿಲು ಬಂದ್ಬಿಡ್ತು, ಕಟ್ ಮಾಡೋಕ್ಕೆ ಆಗಲ್ಲ. ಇಲ್ಲಿ ಅವಳೆ ನೋಡಿ, ನೀಟಾಗಿ ಮುಖ ನೋಡ್ಕೊಳ್ಳಿ. ತಲೆ ಮೇಲೆ ತಲೆ ಬಿದ್ದೋದ್ರು, ದೇಶ ಮುಳುಗೋದ್ರು, ಏನೇ ಆದ್ರೂ ಇವಳಿಗೇನು ಬೇಕು, ಇವ್ರಿಗೇನು ಬೇಕು? ಕಾಫಿ ಬೇಕು, ಕುಡಿಬೇಕು. ಅವ್ರ ದೇಶ ಮುಳುಗಿದ್ರು ಕಾಫಿಲೇ ಮುಳುಗಿರ್ತಾರೆ. ಇವರು ಇವರಪ್ಪ, ಸಾರಿ ಇವರು ಇವರಪ್ಪ ಅಲ್ಲ, ಇವ್ರ ಅಮ್ಮ ಇವರಪ್ಪ. ದೇಶ ಮುಳುಗೋದ್ರು ಕಾಫಿ ಬೇಕು, ಕಾಫಿ. ಏ ಲೈಟ್ ಆನ್ ಮಾಡೋ. ಕಾಫಿ ಆಂಟಿ ಅದಲ್ಲ.
ಅದಕ್ಕೆ ಸ್ವಿಚ್ ಬೋರ್ಡ್ ಯಾವತ್ತು ಗ್ಯಾಸ್ ಒಲೆ ಬರಬಾರ್ದು. ಅವಾಗ ಏನಾಗುತ್ತೆ, ಅದು ಜಿಡ್ಡೆಲ್ಲ ಕಟ್ಕೊಬಿಡುತ್ತೆ. ಕಾಫಿ ಮಾಡೋದು ಹೇಗೆ ಅಂತ ಹಂಗೆ ಹೇಳ್ಕೊಡ್ತೀಯಾ ಪ್ಲೀಸ್? ಎಷ್ಟು ಹಾಕ್ಬೇಕು ಸಕ್ಕರೆ, ಹೆಂಗೆ ಇರ್ಬೇಕು ಪ್ರೊಸೀಜರು? ನಿಮಗೆ ಗೊತ್ತಿದೆ ಆಂಟಿ? ಕತ್ರಿನಾ? ಅಪ್ಪ ಯಾರ್ದಾರು ಮನೆಗೆ ಬಂದರೆ ಏನೂ ಸಿಕ್ಕಲ್ಲ. ಚಾಕುನೇ ಎತ್ಕೊಬಿಡು, ಯಾವ್ದಾರು ನನ್ನ ಬೇಕಾದ್ರೆ ಎಲ್ಲಿ ತೊಗೊಂಡು ಇರುತ್ತೆ ಅಲ್ಲಿ ನೋಡು, ಒಂದ್ಸರಿ ನೀಟಾಗಿ ನೋಡು, ಸಿಗುತ್ತೆ. ಏ ಮ್ಯಾಚ್ ಬಾಕ್ಸ್ ಎಲ್ಲ ತೋರಿಸ್ಲಾ? ನಿನ್ನ ಹತ್ರನೇ ಐತೆ, ತೋರಿಸ್ಲಾ? ಗ್ಯಾಸ್ ಆನ್ ಮಾಡಿ ನಾನು ನೋಡಿಸ್ತೀನಿ. ಇಲ್ಲಿ ನಿಮ್ಮ ಅಮ್ಮನ ಕಡೆ ಎಲ್ಲ ಇದೆ ಅಂತ ಆನ್ ಆಯ್ತು ನೋಡು. ಡೈರೆಕ್ಟ್ ಈ ತರದೊಂದು ತಗೊಂಡ್ರೆ ಚಿಕ್ಕದು, ತುಂಬ ಚಿಕ್ಕ. ಬರೀ ನಾರ್ಮಲ್ ಅಡ್ಗೆ ಮಾಡ್ಬೋದು ಅಷ್ಟೇ. ಇದು ಇಲ್ಲ ಆನ್ ಮಾಡಿ ಕಳಿಸ್ಬೇಡಿ ಆಮೇಲೆ. ಅಮ್ಮು ಅಲ್ಲೆಲ್ಲ ಸುಟ್ಟೋಗಿದೆ. ಈ ಮಕ್ಳುಗಳು ಗೊತ್ತಿದ್ರೆ ಆನ್ ಮಾಡಿದ್ರೆ ಕಷ್ಟ ಆಯ್ತಾರೆ ಡೈರೆಕ್ಟ್ ಇದ್ರೆ. ಬೇಡಪ್ಪ. ನಿಮ್ಮ ಹೆಸರು ಹೇಳಿ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹೆಸರು ಹೇಳಿ ಬೇಗ. ನಾನು ಹೆಸರು ಹೇಳಿಂದ ಗೊತ್ತಾ? ನಾನು ಹೇಳಲ್ಲ, ನಿಮಗೆ ಗೊತ್ತಿರುತ್ತೆ. ಮಾಡ್ತೀನಿ, ಬಂದೆ. ನನ್ನ ಹೆಸರು ಗೀತಾ ಅಂತ ಯಾರಿಗೂ ಗೊತ್ತೇ ಇಲ್ಲ. ನನ್ನ ಸಂಗೀತ ಅಂತ ಎಲ್ಲರಿಗೂ ಗೊತ್ತಿರೋದು, ಗೊತ್ತಾ? ಮದರ್ ಮಾಡ್ತೀನಿ ರೀ ನಿಮಗೆ. ಜಂಪ್ ಮಾಡಬೇಡ್ರಿ ದಯವಿಟ್ಟು. ಒಂದು ಹಾಕಿದಂಗೆ ಒಂದು ಅಡಿ. ಕಟ್ ಮಾಡಿ ಹೋಗ್ಬಿಟ್ಟು ಹೆಲ್ಪ್ ಮಾಡೋಣ ಅಷ್ಟೇ. ಕಟ್ ಮಾಡ್ಕೊಡ್ತೀವಿ, ಅಡುಗೆ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಕಟ್ಟೆಲ್ಲ ಆಗಿದೆ. ಈಗ ನೆಕ್ಸ್ಟ್ ಅದು ಕೊಡಿ ಇದು ಕೊಡಿ ಅಂತ ಕೇಳ್ತಿರ್ತಾರೆ, ಅದು ಕೊಡೋದಷ್ಟೇ. ನಂಗೆ ನಿಜವಾಗ್ಲೂ ಲಿಪ್ ಲೈನ್ ಅದು ಇಸ್ಕೊಂಡ್ಮೇಲೆ ಇಷ್ಟ ಆಯಿತು ಅಂದರೆ, ನಾನು ಮ್ಯಾಟ್ ಲಿಪ್ಸ್ಟಿಕ್ ಹಾಕಿ ಯಾವುದೇ ಹಾಕಿ ಅಂದರೆ ನನ್ನ ಲಿಪ್ಸ್ಟಿಕ್ಕು ಲಿಪ್ ಲೈನರ್ ಎರಡು ಸೇಮ್ ಕಲರ್ ಇದೆ. ಬಟ್ ಅದು ಲಿಪ್ಸು ಶೇಪ್ ಕಲರ್ ಇದ್ರು ಶೇಪ್ ಬರುತ್ತೆ ನೀಟಾಗಿ. ನಾನು ಫಸ್ಟು ಇದು ಮ್ಯಾಟ್ ಹಾಕ್ಬಿಟ್ಟು ಆಮೇಲೆ ಲಿಪ್ ಲೈನರ್ ಹಾಕ್ಕೊಂಡೆ. ಯಾವುದು ತುಂಬ ಇಷ್ಟ ಆಯಿತು. ಈಗ ಹಾಕೊಂಡಿಲ್ಲ ಅಂದರೆ ನಾನು ಯಾವ ನಾನೊಂದು ತಗೊಂಡೋಗಿ ಸೇಮ್ ನೀನು ತಗೊಂಡಾಗ ಕಲರ್ ಅದೇ ಕಲರ್ ತಗೊಂಡು ಒಂದೊಂದ್ಸಲಿ ಇಷ್ಟ ಆಯ್ತು. ಬರೀ ಡೈಲಿ ಲೈನರ್ ಹಾಕ್ಬಿಟ್ಟು ಬಿಟ್ಬಿಟ್ಟು ಚೆನ್ನಾಗಿ ಕಾಣುತ್ತೆ. ಅದೇ ಬಾಯ್ ಬರ್ತಾರೆ. ನಾನು ಡೈಲಿ ಲಿಪ್ ಹಾಕೋದು ಲಿಪ್ ಲೈನ್ ಹಾಕೋದು ಲೈಟ್ ಕಲರ್ ಕಾಣಿಸುತ್ತೆ, ಶೇಡ್ ಆವಾಗ ಚೆನ್ನಾಗಿರುತ್ತೆ. ಒಂದೊಂದ್ಸಲಿ ಕೆಲ್ಸಕ್ಕೆ ಹಂಗೆ ಮಾಡ್ತಾ ಇದೆ. ಐಬ್ರೋ ಹಾಕಿದ್ಯಲ್ಲ ಚೆನ್ನಾಗಿದೆ, ಅದನ್ನೇ ಹಾಕಿದ್ದೀನಿ. ಬಟ್ ಐಬ್ರೋ ಮಾಡಿಸ್ಬೇಕು, ಸೋಕೆ ಪರವಾಗಿಲ್ಲ ಅಂದ್ರೆ ಆಗ್ತಾ ಇನ್ನೂ ಶೇಪ್ ಚೆನ್ನಾಗಿ ಬರುತ್ತೆ. ಈಗ ಸದ್ಯ ಟ್ರೈ ನಮ್ಗೆ ನೋಡಿ ಆಗ್ಬೇಕು, ನಮ್ ಫೇಸಿಗೆ ಸೆಟ್ ಆಗ್ಬೇಕು. ಏನ್ ಮಾಡ್ಬಿಡ್ತೀನಿ, ಬ್ಲಾಕ್ ಯೂಸ್ ಮಾಡಲ್ಲ, ಬ್ರೌನ್ ಕಲರ್ ಅಲ್ಲಿ ಹಿಂಗೆಲ್ಲ ಹಾಕ್ಬಿಡ್ತೀನಿ. ಆಮೇಲೆ ಇಲ್ಲೆಲ್ಲ ಇರೋ ವೈಟ್ ಕಾಣಿಸ್ತದೆ. ಇನ್ನೂ ಒಂದಾಗ ಲೈಟ್ ಬ್ಲಾಕ್ ಹಿಂಗ್ ಒದ್ರಬೇಕಂತೆ, ಅದನ್ನ ಹಂಗೆ ಹಿಂಗ್ ಒದ್ರಬಿಟ್ಟು ಲೈಟ್ ಆಗಿ ಟ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪನೇ ಟ್ರೈ ಮಾಡ್ತಾ ಇದ್ದೀನಿ. ಪೆನ್ಸಿಲ್ಗಿನ್ನ ಅದು ಸೂಪರ್. ಪೆನ್ಸಿಲ್ ಅಲ್ಲಿ ಚೆನ್ನಾಗಿ ಬರಲ್ಲ. ಅರ್ಜೆಂಟ್ ಆಗಿ ಬೇಕಾ ಸುಮ್ಮನೆ ಇಲ್ಲೇ ಡೈಲಿ ಯೂಸ್ಗೆ ಬೇಕಾದ್ರೆ ಯೂಸ್ ಮಾಡ್ಬೋದು. ಎಲ್ಲರೂ ಹೋಗ್ತಿದ್ದಾನೆ ಅದನ್ನ ಹಾಕೊಂಡ್ರೆ ಸ್ವಲ್ಪ ಪೇಷನ್ಸ್ ವೇಟ್ ಮಾಡ್ಬೇಕಷ್ಟೇ. ಅದರಲ್ಲಿ ಕ್ಲೀನಾಗಿ ಡ್ರಾ ಮಾಡ್ಕೋಬೇಕು. ಇದ್ರಲ್ಲಿ ಏನಿಲ್ಲ. ನಾನು ಇದಕ್ಕೆ ಇನ್ನೊಂದು ತಗೋಬೇಕಂತಿದ್ದೀನಿ, ಬ್ರಷ್ ಒಂದು ತಗೊಳ್ಳೋಣ. ಏನ್ ಗೊತ್ತಾ, ಇದು ಶಾರ್ಟ್ ಇರೋದಕ್ಕೆ ನಂಗೆ ಅಷ್ಟು ಕಂಫರ್ಟಬಲ್ ಇಲ್ಲ. ಅದಕ್ಕಿಂತ ಉದ್ದ ಬ್ರಷ್ ಸ್ವಲ್ಪ ತಗೊಂಡ್ರೆ ಸ್ವಲ್ಪ ಕ್ಲೀನಾಗಿ ಶೇಪ್ ಮಾಡ್ಬೋದು. ಸೆಟ್ ಬರುತ್ತಲ್ಲ ಹೆಂಗಿದ್ರು ಅದರಲ್ಲೇ ಬರಬೇಕು. ಅದೇ ಬ್ರಷ್ ಇದೆಲ್ಲ ಸಿಗುತ್ತಲ್ಲ, ಅದು ಕುಡ್ಬಿಟ್ಟು ಹೋಗೋಣ. ಏನಮ್ಮ ಮಾತಾಡ್ಸಲ್ವಲ್ಲ ಅಮ್ಮ ಅಂತ ಹೇಳು ಸ್ವಲ್ಪ. ಬಂದ್ವಿ ಏನು ಅಕ್ದಿರ್ನ ಬೇರೆ ಬಿಡಿ, ಹೋಗೋಣ ಕೆಳಗಡೆ ಹೆಲ್ಪ್ ಮಾಡೋಣ. ನೋಡಿ ಹಿಂಗೆ ಇರ್ತಾಳಂತೆ, ರೆಡಿ ಆಗಲ್ಲಂತೆ. ಹಿಂಗೆ ಇರ್ತೀಯಾ? ನೀವು ಬೇರೆ ಬಟ್ಟೆ ಹಾಕೋದಳೆ ಕಳ್ಳಿ, ಸುಮ್ಮನೆ ಇರ್ತಾರದವಳು. ಅದಕ್ಕೆ ಏನ್ ಮಾಡೋ ಗೊತ್ತಾ, ನೀನು ಹುಡುಗರು 1 o'clock ಬರೋದವ್ರು, ನೀನು 12:45 ರೆಡಿ ಆಮೇಲೆ ಬಂದು ಊಟಕ್ಕೆ ಹೋದ ತಕ್ಷಣ ಬಿಚ್ಚಿಬಿಡು. ನೋಡಿ ನಾವು ಹಾಕೊಂಡು ನಮಗೂ ಇಷ್ಟ. ಏನಮ್ಮ ನೀನ್ ಮಾತಾಡ್ಸ್ದೆ, ನೀನ್ ಬಂದ್ರಿ ದಡ್ಡೆ ಬಿಡಿ, ಕೆಳಗಡೆ ನಡಿ ಬೇಗ, ಅಡ್ಗೆಗೆ ಬೇಕು ನೀನು. ನೋಡಿ ಮಾವ ಅಳಿಯ ನಗ್ನಗ್ತಾ ಮಾತಾಡ್ತಾವ್ರೆ. ಇವರಿಬ್ರು ಮಾವ ಅಳಿಯ. ಧನಿಯಾ ಪುಡಿ ನೋಡಿ ಅಲ್ಲಿ ಕುತ್ಕೊಂಡವಳೆ.
ನೋಡಿ 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 ನಮ್ಮ ಲತಾ ಆಂಟಿ ಹೆಂಗ್ ನಗ್ನಕ್ಕೋ ಮಾತಾಡ್ತೈತೆ ಅಕ್ಕ ಹತ್ರ. ಹೆಣ್ಮಕ್ಳು ಡಿಪಾರ್ಟ್ಮೆಂಟ್ ಮುಗೀತು, ಇವಾಗ ಗಂಡು ಮಕ್ಳು ಡಿಪಾರ್ಟ್ಮೆಂಟ್. ಚಿಕ್ಕಪ್ಪ ಅಲ್ಲಿ ನೋಡಿ. ನೇತ್ರ ನಮಗೆ ನೆನಪಿರಲ್ಲ, ಇವ್ರುಗಳೇ ನೋಡಿದ್ರೆ ಹೆಂಗ್ ನೆನಪಿರುತ್ತೆ. ಯಾರೇ ಕ್ಯಾಮ್ರಾ ಹುಡುಗಂದು ತಂದ್ರ ಇಲ್ಲ, ಹುಡುಗ ಗ್ಯಾರೇಜ್ ಇದೆ ತಗೊಬಂದು ಕೊಟ್ಟ, ಚೆನ್ನಾಗಿ ಬರ್ತೈತೆ. ನಾವು ಟ್ರಿಪ್ ಹೋದಾಗ ಇದೆ ಗ್ಯಾರೇಜ್ ಇಲ್ಲ. ಇವಾಗ ಹುಡುಗರ ಮನೆಯವರೆಲ್ಲ 1 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. ಬಟ್ ಯಾವುದೇ ಶಾಸ್ತ್ರ ಆಗಲಿ ಫಂಕ್ಷನ್ ಆಗಲಿ ಹೇಳಿ ಡೇಟ್ಗೆ ಅವರು ಬರೋಕ್ಕಾಗಲ್ಲ. ಪ್ಲಸ್ ನಾವು ಆ ಟೈಮ್ ಮಾಡ್ಕೊಳಕ್ಕಾಗಲ್ಲ. ಕ್ಯಾಟ್ರಿಂಗ್ ನಡೆಸ್ಕೊಂಡಿದ್ದು ತುಂಬ ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದು. ನಾನೇ ಮಾಡ್ಕೊಳ್ಳೋಣ ಅಂತ ಮನೇಲಿ ಅಷ್ಟೊಂದು ದಿನ ಬಂದು ತರಕಾರಿ ಕಟ್ ಮಾಡೋದು, ಅಷ್ಟು ಚಿಕ್ಕ ಒಲೆಯಲ್ಲಿ ಯಾವ ಟೈಮಿಗೆ ಅಂತ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ನಾವು ಹೊರಗಡೆನೇ ಪ್ಯಾಸೇಜ್ ಇದೆ ಅವ್ರ ಮನೆ ಪಕ್ಕ ಅಲ್ಲ, ಅಲ್ಲಿ ಮಾಡೋಣ ಅಂತ ಇದ್ರು. ಬಟ್ ಕಟ್ಟಿಂಗ್ ಎಲ್ಲ ತಿರ್ಗಾ ಮೇಲ್ಗಡೆ ಮಾಡೋದು, ತಿರ್ಗಾ ಕೆಳಗಡೆ ಇಳಿಯೋದು ಹತ್ತೋದು ಫಸ್ಟ್ ಫ್ಲೋರ್ ಅಲ್ವಾ, ಕಷ್ಟ ಆಗುತ್ತೆ ಅಂದ್ಬಿಟ್ಟು ಕೆಳಗಡೆನೇ ನಾವು ಕಟ್ ಮಾಡ್ಕೊಳ್ತಿದ್ವಿ. ಬಟ್ ಆದರೆ ತುಂಬ ಬಿಸಿಲಾಯಿತು. ಆಮೇಲೆ ಸರಿ ಪೆಂಡಲ್ ಹಾಕಿಸಿ, ಶಾಮಿನೆಲ್ಲ ಹಾಕ್ಸಿ ಇದೆಲ್ಲ ಹಾಕ್ಸಿದ್ರು. ಆಮೇಲೆ ಇವ್ರು ಬರೋಷ್ಟ್ರಲ್ಲಿ ಹೇಗೋ ಇವರು 1 ಗಂಟೆಗೆ ಬಂದುಬಿಡ್ತಾರೆ ಅಂದ್ಕೊಂಡು ಅಮ್ಮ ತುಂಬ ಟೆನ್ಷನ್ ಮಾಡ್ಕೊಂಡಿತ್ತು. 1 ಗಂಟೆ ಬಂದುಬಿಡ್ತಾರೆ, ಅವ್ರು ಬಂದಾಗ ಹಿಂಗೆಲ್ಲ ಇದ್ರೆ ಚೆನ್ನಾಗಿರಲ್ಲ, ಯಾವಾಗ ಅಡುಗೆ ಮಾಡೋದು ಏನು ಅಂತ ಫುಲ್ಲು ಟೆನ್ಷನಲ್ಲಿದ್ದರು ನಮ್ಮಮ್ಮ. ಆದರೆ ಹೆಂಗೋ ಹುಡುಗರ ಮನೆಯವ್ರು ಬಂದಿದ್ದು ಕೂಡ ಆಲ್ಮೋಸ್ಟ್ 1:45 ಆಯಿತು. ಅಷ್ಟರಲ್ಲಿ ನಾವು ಕಟ್ಟಿಂಗ್ ಕೆಲಸ ಎಲ್ಲ ಮುಗಿಸಿ ಆಲ್ಮೋಸ್ಟ್ ಮನೆ ಮುಂದೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ವಿ. ಪ್ಯಾಸೇಜಲ್ಲೆಲ್ಲ ಆಂಟಿ ಅಡುಗೆ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಯಿದ್ವಿ. ನಮ್ಮ ಯಜಮಾನ್ರು ಮಾರ್ನಿಂಗ್ ಶಿಫ್ಟ್ ಇದ್ದಿದ್ದ ಕಾರಣ ಅವರು ಸ್ವಲ್ಪ 2 o'clock ಬಂದರು. ಕರೆಕ್ಟಾಗಿ ಹುಡುಗರು ಬರೋ ಟೈಮ್ಗೆ ಅವರು ಬಂದರು. ಅಂದರೆ ಚೆನ್ನಾಗಿ ಆಗ್ತದೆ ಎಲ್ಲ ಶಾಸ್ತ್ರಗಳು. ಇವಾಗ ನಾನು ನಿಮಗೆ ಎಲ್ಲ ಆವಾಗ ನೋಡಿಸ್ತೀನಿ, ಎಲ್ಲ ಹೇಗೆ ಮಾತಾಡ್ತಿದ್ವಿ ಏನು ಎಲ್ಲ ಕೇಳಿಸ್ಕೊಳ್ಳಿ. ಇಲ್ಲ ಇಲ್ಲ ಕಣವ ಯಾವಾಗಲೂ ಹಂಗ ನನ್ನ ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಂಡಿರ್ಬೇಕು. ಯಾವ ಅವ್ರಿಗೆ ಕ್ಯಾಪ್ ಹಾಕ್ಬಿಟ್ಟಿದ್ದೀರಾ ನೀವು? ಐತೆ ನಮ್ಮ ಹತ್ರ ಎಲ್ಲ PDF ಮಾಡಿ ಕಳ್ಸ್ಬಿಡ ನಂಗೆ. PDF ಅಲ್ಲಿ ಚೆನ್ನಾಗಿ ಬರುತ್ತೆ. ಇಲ್ಲೋಡಿ ನೋಡ್ರಿ ಅವ್ರನ್ನ ಬೇಗ ಕ್ಲಿಕ್ ಮಾಡಿ. ಇಲ್ಲ ಇಲ್ಲಿ ಆ ಕಡೆ ಹೋಯ್ತು. ಅಮ್ಮ ಹಿಂಗೆ ಲಾಸ್ಟ್ ಮೂಮೆಂಟ್ ಎದುರುಗಡೆ ಮನೆಯವರು ಅಲ್ಲಿ ಹಳೆ ಮನೆ ತರ ಇದ್ಮೇಲೆ ವಿಡಿಯೋ ಅವಳಿಗೆ ಸೆಂಡ್ ಮಾಡು. ಇಷ್ಟ ತನಕ ವೇಟ್ ಮಾಡ್ತೀರಾ? ಮುಸ್ತಫಾ ಸ್ವೀಟ್ ಕಳ್ಳಿ ಇಲ್ಲೋಡಿ ಸ್ಟ್ರೈಟ್ ಮಾಡು. ಕರೆಕ್ಟ್ ಆಗಿದೆ, ಎಡಗಡೆ ಐತೆ ಬಲಗಡೆ ಐತೆ, ಕರೆಕ್ಟ್ ಆಗಿದೆ. ಹಂಗೆ ರೀ. ಓಕೆ ಡನ್. ಸುಸ್ತಾಗ್ತಿದ್ಯಾ? ಮದ್ವೆಗೆ ಹೇಳ್ ಶ್ರೀದೇವಿ, ಕೈ ಕ್ಲೋಸ್ 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 ಕ್ಲೋಸ್, ಈ ಕಡೆ ಬಂದ್ಬಿಡು. ಅಮ್ಮು ಕ್ಲೋಸ್. ನಾವಂತೂ ಈ ಅದೃಷ್ಟ ಮಾಡಿಲ್ಲಪ್ಪ, ಇಷ್ಟು ಮುಂದೆ ಪ್ರಪೋಸ್ ಮಾಡ್ಕೊಳ್ಳೋ ಅದೃಷ್ಟ. ಸರಿ ಹೆಂಗ್ ನೋಡಿ ಅಲ್ಲ ಆಯ್ತಾ? ಚೆನ್ನಾಗಿ ಬಂದಿದೆ. ರೋಸ್ ಸಕ್ಕತ್ತಾಗೈತೆ, ಬೆಳ್ಳಿ ಸಕ್ಕತ್ತಾಗೈತೆ, ಸಕ್ಕತ್ತಾಗಿದೆ ರೋಸ್ ಮಾತ್ರ.
ಹೇಳ್ತೀನಿ ಅಣ್ಣಂಗೆ ಹೇಳ್ತೀನಿ ಫಿಗರ್ ಐತಲ್ಲ ಅದಕ್ಕೆ ಹೇಳ್ತೀನಿ ವಿಡಿಯೋ ಮಾಡ್ತಾಳ ನೋಡು. ಏನೋ ಮಾಡ್ತಾ ಇಲ್ಲ ನೋಡಿ ಸ್ಮೈಲು ನನಗೇನು ಬೇಕು ವಿನಾಕಪ್ಪ ಹೌದಾ ಹೇಗೆ ಮಾಡ್ತೀನಿ ಚಿಕ್ಕಪ್ಪನ ಆಂಟಿ ಸವಿತಾ ಆಂಟಿ ಬರಲಿ ಸವಿತಾ ಆಂಟಿ ಕೇಳ್ಬೇಕಂಟಿ ಕೇಳಬೇಕು ಚಿಕ್ಕಪ್ಪ ಆಗತ್ತಾ ಇವ್ರ ಕಡೆ ಇಲ್ವಲ್ಲ ಮೇಲ್ಗಡೆ ಹೋಗೋರಲ್ಲ ಅದಕ್ಕೆ ನಾನು ಹೋಗಿ ಎಲ್ಲ ಏನು ಬೇಕು ಕ್ಯಾಚ್ ನಿನ್ನೆ ಮದುವೆ ಐತೆ ನೋಡು ನಿಮ್ಮ ಅಪ್ಪ ನೀವು ಅದಕ್ಕೆ ಹೇಳಿದ್ದು ಸುಸ್ತಾಗ್ತಿದೆ ಇದಕ್ಕೆ ಜ್ಯೂಸ್ ಕುಡಿ ಹೋಗಿ ಮೇಲ್ಗಡೆ ಅಂತ ಯಾಕೆ ಹೇಳು ಹೋಗಲ್ಲ ಅಲ್ಲ ಅವರಲ್ಲ ಬಾಸ್ ಅದಕ್ಕೆ ಅಣ್ಣ ಸೌದಕ್ಕೆ ಹೆಂಗ್ ಕಟ್ ಮಾಡ್ಬೇಕಂತ ಅವ್ರನ್ನ ಕೇಳ್ಬೇಕಂತ ಕೇಳ್ಕೊಬ ಬಂದ್ಬಿಡೋಗು ಅದ್ ಹೆಂಗ್ ಕಟ್ ಮಾಡ್ಬೇಕಂತ ಕೇಳ್ಬೇಕು ಇಲ್ಲ ಭಟ್ರು ಹೇಳ್ದಂಗೆ ಕಟ್ ಮಾಡ್ಬೇಕು ಹೆಸರು ಬೆಳೆಗೆ ಈರುಳ್ಳಿ ಹಾಕಲ್ಲ ಹೆಸರು ಬೆಳೆಗೆ ಹೌದಾ ನಿಜನಾ ಚಿಕ್ಕಪ್ಪ ನಂಬ್ತೀನಿ ಚಿಕ್ಕಪ್ಪ ಯಾರು ನಂಬ್ತೀರಾ ನಮ್ಮ ಚಿಕ್ಕಪ್ಪ ಹೇಳಿದ್ದು ನಾನಂತೂ ನಂಬಲ್ಲ. ನನ್ನ ಮನ್ಸು ಮಾಡಿದ್ರೆ ಮೂಟನೇ ಎತ್ಬಿಡ್ತೀನಿ. ಎಷ್ಟು ಬೇಕು ಅಂತ ಕೇಳ್ಕೊಬನ್ನಿ ಹೋಗಿ ಎಷ್ಟು ಸೌದಕ್ಕೆ ಹಾಕ್ಬೇಕಂತ. ಅವಳು ಇನ್ನು ಬಾಯಲ್ಲಿ ಹಾಕೋತಾಳೆ ನೋಡ್ಬೇಕು ಒಂದು ಪಾತ್ರೆನ ಬಟ್ಲೆ ಎತ್ಕೊಂಡು ಹೋಗೋ ಯಾಕೆ ಅದು ಸಾಲಲ್ವಂತ ತೊಳೆಯೋದು ಬೇಡವಾ ನಿಂದೇನೆ ಬರ್ತೇನೆ. ಒಂದು ಗ್ಲಾಸ್ ಅಕ್ಕಿ ಎತ್ಕೊಂಡು ನೋಡಿ ಎಷ್ಟು ಉದ್ದ ಹೋಗ್ತಿದ್ದಾಳೆ. ಕೆಲಸ ಮಾಡ್ತಾ ಇದ್ದಾರೆ ಎಂಟಿ ವಿಡಿಯೋ ಮಾಡ್ತಿದ್ದಾರೆ ನೋಡಿ ಒಂದೊಂದೇ ಗ್ಲಾಸ್ ತೊಗೊಂಡು ಹೋಗ್ತಿದ್ದಾಳೆ ನೋಡಿ. ಪಾಪ ಈ ಹುಡುಗಿ ಮೊದಲೇ ಸಣ್ಣ ಇದ್ದಾಳೆ. ನಾನು ಸಣ್ಣ ಇರೋದಕ್ಕೆ ರಹಸ್ಯ ಏನು ಗೊತ್ತಾ? ಬನ್ನಿ ಇನ್ನೊಂದು ಕಟ್ಕೊಂಡು ನೋಡಿಸ್ತೀನಿ ಎಷ್ಟು ಶಕ್ತಿ ಇದೆ ನನಗೆ. ಓ ನಮ್ಮ ಆಂಟಿನೇ ಎತ್ಕೊಬಿಡ್ತಾರೆ. ಇವ್ರು ಮನಸ್ಸೇ ನೀವು ಕೆಲಸ ಮಾಡಬಾರ್ದು. ಅವರು ಏನೇ ಡೇ ಆದ್ರೂ ಮಕ್ಳುಗಳಿಗೆ ಕಷ್ಟ ಕೊಡಲ್ಲ, ದೊಡ್ಡವರೇ ಕೆಲಸ ಮಾಡ್ತಾರೆ. ಅದಕ್ಕೆ ಹೇಳೋದು ಮದರ್ಸ್ ಅಂತ. ಬಿಸಿ ಹೊರಗಡೆ ಹೋಗಿ ಜಾಗ ನೋಡ್ರಿ. ನಮ್ಮನೆ ಐಟಮ್ ನಿಮ್ಮನೆ ಐಟಮ್ ಮಿಕ್ಸ್ ಆಗಿದೆ. ಕತ್ರಿ ತೊಗೊಂಡು ಕಟ್ ಮಾಡಿಬಿಡ್ತೀನಿ. ಎಲ್ಲ ಕರೆಕ್ಟಾಗಿ ಕೊಡ್ಬೇಕು. ನಮ್ಮ ಹುಡುಗಿ ಬರೋದ್ರಲ್ಲಿ ಏನು ಕಟ್ ಮಾಡ್ತೀರಾ ಕತ್ರಿ ತೊಗೊಂಡು? ಅಯ್ಯ ಇಲ್ಲಿರೋ ಐಟಮ್ಸ್ ಕಟ್ ಮಾಡಿ ಸಾಕು. ಏನು ಬೇಕು ಹೇಳಿ ತಗೊಬರ್ತೀವಿ, ಬೇಗ ನೆನ್ಪು ಮಾಡ್ಕೊಳ್ಳಿ. ಜಜ್ಜಿರೋದಾ? ಹಾಂ ನಾವು ಆ ಥರ ಇದ್ದಾಗ ಬಟ್ರೆ ಆಯ್ತಾ ಬಟ್ರೆ ಇಲ್ಲ ಇವಾಗ ಮಾಡಿದ್ನಲ್ಲ ಅಲ್ಲೇ ಹಾಸ್ಪಿಟಲ್ ಆಂಟಿ ಆಯ್ತಾ ಆಂಟಿ? ಮನೆಗೆ ಹೋಗ್ಬೋದು. ಟೆನ್ಷನ್ ಮಾಡ್ಕೋಬೇಕು. ಆಮೇಲೆ ನೋಡಿ ಇವ್ರು ಮದುವೆ ಹೆಣ್ಣು ಎಷ್ಟು ಗಂಟೆಗೆ ಒಳಗಡೆ ಹೋಗಿದ್ದು ರೆಡಿ ಆಗೋಕ್ಕೆ. ಅಲ್ಲ ನನಗೆ ಒಂದು ಸ್ವಲ್ಪ
ನೋಡಿ ಕಿವಿ ಕರೆಕ್ಟಾಗಿ ಕಾಣಿಸುತ್ತೆ ನೋಡಿ, ಚೆನ್ನಾಗಿ ಕಾಣಿಸ್ತೈತೆ ಅವ್ರಿಗೆ ಅಲ್ಲ. ಮಾಡಿದ್ದೆ ಬಿಡ್ಬೇಕಾಗಿತ್ತಮ್ಮ. ಸಾಕು ಬಿಡು ಬಿಡು, ಇದೇ ಗ್ರ್ಯಾಂಡ್ ಆಗಿದೆ. ಚೆನ್ನಾಗಿದೆಯಾ ಬಿಡಿಮ್ಮ. ಇದು ಸ್ವಲ್ಪ ಬಾರ್ಡರ್ ಕಾಣಿಸ್ತದೆ, ಹೆಣ್ಣು ತೋರಿಸಾಯ್ತು. ಎಲ್ಲಿಗೋಗಿದ್ದೆ ನೀನು? ಲೇಟಾಗಿ ಬಂದಿದ್ದಾರೆ ತಂಗಿನವರು. ಲೈಟ್ಸ್ ಎಲ್ಲ ಸ್ವಲ್ಪ ಹಾಕ್ಬೇಕಾಗಿತ್ತು. ಬ್ರೈಟ್ನೆಸ್ ಇಲ್ಲ, ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ತೀಯ ನೋಡು ಸ್ವಲ್ಪ ಹೊತ್ತು, ಅವ್ರು ತಟ್ಟೆ ಜೋಡಿಸೋವ್ರಿಗೆ. ಅದೊಂದು ಹೊಡಿಸ್ಬೇಕಲ್ಲ. ಕೈ ಮಾತ್ರ ಬೇಕಾ? ಕೇಳರಿ, ಅವ್ರು ಏನೋ ಕೇಳ್ತವ್ರೆ. ಕ್ಯಾಮ್ರಾಮನ್ ಚೆನ್ನಾಗಿ ಕೊಡಿರಿ ಫೋಟೋ. ಇದೇನ್ ಶ್ರೀದೇವಿ ಈಗಲೇ ಎಷ್ಟೊಂದು ಹಿಂಸೆ ಕೊಡ್ತಾ ಇದೆ ಶ್ರೀದೇವಿ ಅವ್ರಿಗೆ. ನಿಜವಾಗ್ಲೂ ದೊಡ್ಡ ಹಿಂಸೆನೆ ಕೊಡ್ತಾರೆ ನಿನ್ ಪಾಪ ಅವ್ರಿಗೆ. ಏನಿಲ್ಲ ರೀ, ಮಮ್ಮಿ 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 ಬಿಸಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತೇ ಮದರ್ಸ್ ಡೇ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ. ಅದು ಹಾಗೆ ಇನ್ನೂ ಸ್ವಲ್ಪ ಮಿಕ್ಕಿದ್ದು ಕ್ಲಿಪ್ಪಿಂಗ್ಸ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ.